ನಮಸ್ಕಾರ ವೀಕ್ಷಕರೇ, ನಿಫ್ಟಿ 50 ಅನಾಲಿಸಿಸ್ಗೆ ಸ್ವಾಗತ. ನಾನು ಮಾಲ್ತೇಶ್ ದಾಮೋದರ್. ನಾನು ನಿಮ್ಮ ಮುಂದೆ ಸೋಮವಾರದಿಂದ ಶುಕ್ರವಾರದವರೆಗೆ ನಿಫ್ಟಿ 50 ಇಂಡೆಕ್ಸ್ ಏನಾಗಬಹುದು ಎಂದು ನಾನು ಹೇಳಲು ಬರುತ್ತೇನೆ. 2025 ಹೋದ ವಾರದ ನಿಫ್ಟಿ 50 ಇಂಡೆಕ್ಸ್ ಇಲ್ಲಿ ನೀವು ನೋಡಬಹುದು. ಓಪನ್ 24,916 ಆಗಿದೆ. ಅದೇ ತರ ಒಂದನೇ ರೆಸಿಸ್ಟೆನ್ಸ್, ಎರಡನೇ ರೆಸಿಸ್ಟೆನ್ಸ್, ಮೂರನೇ ರೆಸಿಸ್ಟೆನ್ಸ್ ಕ್ಲೋಸ್ ಆಗಿದೆ. ಓಪನ್ ಆಗಿ ಪ್ಲಸ್ ಆಗಿದೆ ಮಾರ್ಕೆಟ್. ಇದು ಮುಂದಿನ ವಾರ ಏನಾಗಬಹುದು ಎಂದು ನೋಡೋಣ. CPR ನಾವು ಹಾಕಿದ್ದರಿಂದ 4ನೇ ರೆಸಿಸ್ಟೆನ್ಸ್ ಒಳಗಡೆನೆ ಕ್ಲೋಸ್ ಆಗಿದೆ ಮಾರ್ಕೆಟ್. ಇಲ್ಲಿ ನಾವು ರೆಕ್ಟಾಂಗಲ್ ಹಾಕಿದ ರೀತಿ ಒಳಗೆ ಮಾರ್ಕೆಟ್ ಹೈ ಹೋಗಿಲ್ಲ, ಓಪನ್ ಆಗಿ 3ನೇ ರೆಸಿಸ್ಟೆನ್ಸ್ಗೆ ಎಂಡ್ ಆಗಿ ಕ್ಲೋಸ್ ಆಗಿದೆ. ಇವಾಗ ಮುಂದಿನ ವಾರ ಏನಾಗಬಹುದು ಎಂದು ನೋಡೋಣ. ಇದು 13/10/2025 ನಿಫ್ಟಿ 50 ಇಂಡೆಕ್ಸಿನ ಮಾಹಿತಿ. ಇಲ್ಲಿ ನೋಡಬಹುದು. ಓಪನ್ನು 24,916 ಆಗಿದೆ. ಹೈ 25,329 ಆಗಿದೆ. ಹೇಳಿದ್ದೆ ಹೋದ ವಾರದಲ್ಲಿ ಮಾರ್ಕೆಟ್ ಒಲ್ಲಟಲ್ ಹೆಚ್ಚಿಗೆ ಇದ್ದ ರೀತಿ GST ಆದ ಮೇಲೆ ಕೂಡ ಒಲ್ಲಟಲ್ ಹೆಚ್ಚಿಗೆ ಆಗುತ್ತೆ. ಮತ್ತೆ ಟ್ಯಾರಿಫ್ ಇನ್ನೂ ಕ್ಲೀನ್ ಆಗಿಲ್ಲ. ಕಾರಣ ಅಮೆರಿಕದಿಂದ ಟ್ರಂಪ್ ಅವರು ಇನ್ನು ಹಿಂದೆ ಮುಂದೆ ಅದ ರಿಸಲ್ಟ್ ಕೊಡ್ತಾನೇ ಇರುತ್ತಾರೆ. 1 ವರ್ಷದಿಂದ ಟ್ಯಾರಿಫ್ ಇನ್ನೂ ಕ್ಲೀನ್ ಆಗಿಲ್ಲ ಮಾರ್ಕೆಟ್. ಆದ ಕಾರಣ ನೀವು ಇಲ್ಲಿ ನೋಡಬಹುದು. ಮುಂದಿನ ವಾರ ಏನಾಗಬಹುದು ಎಂದು ನೋಡೋಣ. 13/10/2025 ಒಂದು ವಾರದ ಮಾರ್ಕೆಟ್ ಏನಾಗಬಹುದು ಎಂದು ನೋಡೋಣ. ಇಲ್ಲಿಯೂ ಕೂಡ ಇಲ್ಲಿ ನೋಡಬಹುದು. ಇದು ಟ್ರೆಂಡ್ ವೈಸ್ ಅಲ್ಲಿಂದ ಇಲ್ಲಿಗೆ ಹಾಕಿದಾಗ ಮಾರ್ಕೆಟ್ 1 ವಾರ, 2 ವಾರ, 3 ವಾರ, 4 ವಾರ, 5 ವಾರ, 6 ವಾರ ಮಾರ್ಕೆಟ್ ಬಿದ್ದಿದೆ. ಆ ನಂತರ ನೆಕ್ಸ್ಟ್ ಕೂಡ ಇಲ್ಲಿಂದನೇ ನೋಡಬಹುದು. ನೀವು ಮಾರ್ಕೆಟ್ ಹತ್ತಲು ಬಹಳಷ್ಟು ಕಷ್ಟದಿಂದ ಹತ್ತಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾಕೆ ಹತ್ತಕ್ಕಾಗ್ತಾ ಇಲ್ಲ ಮಾರ್ಕೆಟ್? 1 ವರ್ಷದಿಂದನೂ ಅಬ್ಸರ್ವ್ ಮಾಡಿದರೆ ಮಾರ್ಕೆಟ್ ಇಲ್ಲಿದೆ ನೋಡಿ. 23/9/2024 ಹೆಚ್ಚು ಕಮ್ಮಿ ಇಲ್ಲಿಂದ 1 ವರ್ಷದಿಂದನೂ ಕೂಡ ಮಾರ್ಕೆಟ್ ಹತ್ತಲು ಬಹಳ ಪ್ರಯತ್ನ ಪಡ್ತಾನೇ ಇದೆ. ಇಲ್ಲಿ ನೀವು ಕೂಡ ನೋಡಬಹುದು ಮಾರ್ಕೆಟ್ ಏನಾಗಿದೆ. ಇಲ್ಲಿಂದ ಇಲ್ಲಿಗೆ ಇದು ಕೆಳಗಡೆ ಬಂದಿದೆ. ನೆಕ್ಸ್ಟ್ ಕೂಡ ಇಲ್ಲಿಂದ ಇಲ್ಲಿಗೆ ಹತ್ತಲು ಬಹಳಷ್ಟು ಪ್ರಯತ್ನ ಮಾಡ್ತಾನೇ ಇದೆ. ಇದಕ್ಕೆ ಕಾರಣ ಇದೆ. ಏನೇನು ಇದು ಕಾರಣ ಅಂದರೆ, ಒಂದನೇದಾಗಿ ಹೆಚ್ಚು ಟ್ಯಾರಿಫ್ ಅದು ಕ್ಲೀನ್ ಆಗಿಲ್ಲ. 1 ವರ್ಷದಿಂದ ರಾತ್ರಿ ಒಂದು ಮುಂಜಾನೆ ಒಂದು ನ್ಯೂಸ್ ಬಂದಿರೋ ಕಾರಣ ಮಾರ್ಕೆಟಿಗೆ ಕ್ಲಿಯರಿಟಿ ಇಲ್ಲ. ನೆಕ್ಸ್ಟ್ ಟ್ಯಾರಿಫ್ ಹಾಕೋದ್ರಿಂದ ನರೇಂದ್ರ ಮೋದಿ ಅವರು GST ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿದರೂ ಕೂಡ ಮಾರ್ಕೆಟ್ ಮೇಲೆ ಹೋಗಲು ಆಗುತ್ತಿಲ್ಲ. ಫಸ್ಟ್ ಟ್ಯಾರಿಫ್ ಕ್ಲೀನ್ ಆದರೆ ಮಾತ್ರ ಮಾರ್ಕೆಟ್ ಮೇಲೆ ಹೋಗುವುದು. ಖರೀದಿಸಿದರು FII ಯಾವ ಕಾರಣಕ್ಕೂ ಬರ್ತಾ ಇಲ್ಲ. ಅವರು ಇಲ್ಲಿ ಯಾವುದೇ ಒಂದು ಕಾರಣ ಇದ್ದರೆ, ಹೆಚ್ಚು ಕಮ್ಮಿ ಒಂದು ಕಾರಣ ಇದ್ದರೆ ಖರೀದಿಸಿದರು FII ಬರಲು ಆಗುವುದಿಲ್ಲ. ಅವರಿಗೆ ಕ್ಲಿಯರಿಟಿ ಇರಬೇಕು. ಆ ಉದ್ದೇಶಕ್ಕೆ ಅವ್ರಿಗೆ ಕ್ಲಿಯರಿಟಿ ಇಲ್ಲದ್ರಿಂದ ಮಾರ್ಕೆಟ್ ಇಲ್ಲಿಂದ ಬಿದ್ದಿದೆ. ಇಲ್ಲಿಂದ ಬಿದ್ದು ಈ ಭಾಗ ನೀವು ನೋಡಬಹುದು. ಇಲ್ಲಿ ರೆಕ್ಟಾಂಗಲ್ ಹಾಕಿ ನಾವು ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡಿದರೆ ಇಲ್ಲೇ ಕೂಡ ನೀವು
ನೋಡಬಹುದು. ಮಾರ್ಕೆಟ್ ಏನಾಗಿದೆ ಅಂತೇಳಿ ಅರ್ಥ ಆಗುತ್ತೆ. ಮಾರ್ಕೆಟು ವಾಲೆಟಲ್ಲೂ ಜಾಸ್ತಿ ಇದೆ, ಅಪ್ ಆ್ಯಂಡ್ ಡೌನ್ ಭಾಳ ಇದೆ. ಇಲ್ಲಿ ನೀವು ನೋಡಬಹುದು 1 ವಾರ 2 ವಾರ 3 ವಾರ 4 ವಾರ 5 ವಾರ 6 ವಾರ ಬಿದ್ದಿರೋ ಮಾರ್ಕೆಟು ಇಲ್ಲಿ ಮೇಲೆ ಎತ್ತಲು ಆಗುತ್ತಿಲ್ಲ. ಅಪ್ ಆ್ಯಂಡ್ ಡೌನ್ ಆಗುತ್ತಾ ಇದೆ. ಬಹಳಷ್ಟು ವಾಲೆಟಲ್ ಇದೆ. ಈ ವಾರದಿಂದ ಮತ್ತು ಕ್ವಾರ್ಟರ್ಲಿ ರಿಸಲ್ಟ್ ಇದ್ದರಿಂದ ಕ್ವಾರ್ಟರ್ಲಿ 2 ರಿಸಲ್ಟ್ ಇದ್ದರಿಂದ ಕ್ವಾರ್ಟರ್ಲಿ ಇದ್ದದ್ದಕ್ಕೆ ಮಾರ್ಕೆಟ್ ಯಾವತ್ತು ಇನ್ನೂ ವಾಲೆಟಲ್ ಹೆಚ್ಚು ಪಕ್ಷ ಇದ್ದಿರುತ್ತೆ. ಮಾರ್ಕೆಟು ನೆಗೆಟಿವ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ನೀವಿಲ್ಲಿ ನೋಡಬಹುದು. ಒಂದನೇ ರೆಸಿಸ್ಟೆನ್ಸ್ 25,499 ಇದೆ. ಎರಡನೇ ರೆಸಿಸ್ಟೆನ್ಸ್ 25,614 ಇದೆ. 25,898. ಮೂರನೇ ರೆಸಿಸ್ಟೆನ್ಸ್ 26,063. ನಾಲ್ಕನೇ ರೆಸಿಸ್ಟೆನ್ಸ್ ಇದೆ. ಮಾರ್ಕೆಟ್ ಇಲ್ಲಿ ಮುಟ್ಟಲು ಸಾಧ್ಯವಾಗುವುದಿಲ್ಲ. ಮಾರ್ಕೆಟ್ ಈ ವಾರ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ತುಂಬಾನೇ ಇದೆ, ಬಹಳಷ್ಟು ಇದೆ. ನನಗನ್ಸಿದ ಮಟ್ಟಿಗೆ ಮಾರ್ಕೆಟು ಗ್ಯಾಪ್ ಡೌನ್ ಆಗಬಹುದು, ಇಲ್ಲವಾದರೆ ಓಪನ್ನು ಇಲ್ಲಿ 25,000 ಹತ್ತತ್ರ ಓಪನ್ ಆಗಿ ಕೆಳಗಡೆ ಬರೋ ತುಂಬ ಇದೆ. ಮಾರ್ಕೆಟು ತುಂಬಾನೇ ಕೆಳಗಡೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಮಾರ್ಕೆಟ್ಗೆ ಇನ್ನು ಯಾವುದೇ ಕ್ಲಿಯರಿಟಿ ಇಲ್ಲ. ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಇದು ಕೂಡ 6/10/2025 ಹೋದ ವಾರದ ಮಾರ್ಕೆಟ್. ಇದು ಕೂಡ ನೋಡಬಹುದು. ಓಪನ್ ಆಗಿರುವುದು 55,834, ಹೈ ಆಗಿರೋದು 56,758. ಇದು ಕೂಡ ರೆಕ್ಟ್ಯಾಂಗಲ್ ಮೇಲೇನೆ ಕ್ಲೋಸ್ ಆಗಿದೆ. ಎರಡನೇ ಸಪೋರ್ಟ್ನಲ್ಲೇ ಕ್ಲೋಸ್ ಆಗಿದೆ. ಇಲ್ಲಿಯೂ ಕೂಡ ನೀವು ನೋಡಬಹುದು. ಯಾರೋ ಮಾರ್ಕ್ ಹಾಕಿ ಕೂಡ ಇಲ್ಲಿಂದ ಇಲ್ಲಿಗೆ ಅಬ್ಸರ್ವ್ ಮಾಡಿದಾಗಲೇ ಮಾರ್ಕೆಟು ಇಲ್ಲಿಂದ ಕೆಳಗಡೆ ಬಂದ್ಬಿಟ್ಟು ಇಲ್ಲಿಂದ ಕೂಡ ಇದೇ ಯಾರೋ ಮಾರ್ಕ್ ಹಾಕಿ ಮೇಲ್ಗಡೆಯಿಂದ ಅಪ್ಪು ನೋಡುವುದಾದರೆ ಇದು ಇಲ್ಲಿಗೆ ಕ್ಲೋಸ್ ಆಗಿದೆ. ಇದು ಒಂದು 15 ದಿವಸ, 1 ತಿಂಗಳು ಇಲ್ಲೇ ಇಷ್ಟರಲ್ಲೇ ಅಪ್ ಆ್ಯಂಡ್ ಡೌನ್ ಆಗಿದೆ. ಇಲ್ಲಿ 3 ವಾರ ಅಪ್ ಆಯಿತು, ನೆಕ್ಸ್ಟ್ 1 ವಾರ ಇಳೀತು, ನೆಕ್ಸ್ಟ್ 2 ವಾರ ಅಪ್ ಆಯಿತು. ಅಂದರೆ ಮಾರ್ಕೆಟಿಗೆ ಯಾವುದೇ ರೀತಿಯೂ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ. ಒಂದು ಅಮೆರಿಕನ್ ಫೆಡರಲ್ ಅಲ್ಲಿ ರೇಟ್ ಕೂಡ ಕ್ಲಿಯರಿಟಿ ಆಗಿಲ್ಲ, ಟ್ಯಾರಿಫ್ ಕ್ಲಿಯರಿಟಿ ಆಗಿಲ್ಲ. ಆ ಉದ್ದೇಶಕ್ಕೆ ಕಾರಣ ಮಾರ್ಕೆಟು ವಾಲೆಟಲ್ಲೂ ಹೆಚ್ಚು ಪಕ್ಷ ಆಗ್ತಾ ಇರುತ್ತೆ. ಈಗ ಮುಂದಿನ ವಾರ ಬ್ಯಾಂಕ್ ನಿಫ್ಟಿ ಏನಾಗಬಹುದು ಎಂದು ನೋಡೋಣ. ಇದು ಕೂಡ 13/10/2025 ಮುಂದಿನ ವಾರದ ಮಾರ್ಕೆಟ್ ಮಾಹಿತಿ ಏನಾಗಬಹುದು. ಈ ವಾರ ಕೂಡ ಅಪ್ ಆ್ಯಂಡ್ ಡೌನ್ ಭಾಳ ಆಗುವ ಎಸ್ಟಿಮೇಟ್ ಇದೆ. ಯಾಕೆಂದರೆ 18ನೇ ತಾರೀಕು ಸಾಯಂಕಾಲ HDFC ವಿತ್ ICICI ಬ್ಯಾಂಕ್ ರಿಸಲ್ಟ್ ಇದೆ. ಆ ಉದ್ದೇಶಕ್ಕೆ ಈ ಬ್ಯಾಂಕ್ ನಿಫ್ಟಿ ಅನ್ನೋದು HDFC, ICICI ಬ್ಯಾಂಕು, ಕೋಟಕ್ ಬ್ಯಾಂಕು, ಇಂಡಸ್ ಬ್ಯಾಂಕು 12 ಬ್ಯಾಂಕ್ ಒಳಗೆ 6 ಬ್ಯಾಂಕ್ ವೇಟೇಜ್ ಬಹಳ ಹೆಚ್ಚಿಗೆ ಇದ್ದಿರುತ್ತೆ. ಆ ವೇಟೇಜಿನ ಮೇಲೆ ಮಾರ್ಕೆಟ್ ಇಂಡೆಕ್ಸ್, ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಅವಲಂಬನೆಯಾಗಿರುತ್ತೆ. ಈ ವಾರ ನಿಫ್ಟಿ ವಿತ್ ಬ್ಯಾಂಕ್ ನಿಫ್ಟಿನ 12 ನಿಫ್ಟಿ 50 ಸ್ಟಾಕಿನ ರಿಸಲ್ಟ್, ಕ್ವಾರ್ಟರ್ಲಿ ರಿಸಲ್ಟ್ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಆ ಉದ್ದೇಶಕ್ಕೆ ಈ 31ರ ಒಳಗೆ, ಅಕ್ಟೋಬರ್ 31ರ ಒಳಗೆ ಮಾರ್ಕೆಟ್ ಬಹಳಷ್ಟು ಏರುಪೇರು ಆಗುತ್ತಲೇ ಇರುತ್ತೆ. ಆ ಉದ್ದೇಶಕ್ಕೆ ಬಹಳ ಎಚ್ಚರದಿಂದ ಇರಬೇಕು. ನೆಕ್ಸ್ಟ್ ಇದು ಕೂಡ ನೋಡಬಹುದು. ಇಲ್ಲಿ ರೆಕ್ಟ್ಯಾಂಗಲ್ ಹಾಕಿ ನೋಡುವಾಗ ಮಾರ್ಕೆಟ್ ಏನಾಗಬಹುದು ಎಂದು ನೋಡಬಹುದು.
ಇದು ಕೂಡ ನೋಡಬಹುದು. ಮಾರ್ಕೆಟ್ ಏರುಪೇರು ಬಹಳ ಆಗಿದೆ. ಇಲ್ಲಿಂದ ಇಲ್ಲಿಗೆ ನೋಡಬಹುದು ಮಾರ್ಕೆಟ್ ಇಳಿಮುಖದಲ್ಲಿ ಬಂದು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮೇಲೆ ಹೋಗಲು ಬಹಳಷ್ಟು ಕಷ್ಟಪಡುತ್ತಲೇ ಇರುತ್ತೆ. ಆದರೆ ಮೇಲೆ ಹೋಗಲು ಆಗುತ್ತಿಲ್ಲ. ಯಾಕೆಂದ್ರೆ ಇದಕ್ಕೂ ಕೂಡ ಫೆಡರಲ್ ಬಡ್ಡಿ ದರ ಅವಲಂಬನೆ ಆಗಿರುತ್ತೆ. RBI ಇಂಡಿಯಾದ RBI ಬಡ್ಡಿ ದರನು ಅವಲಂಬನೆ ಆಗಿರುತ್ತೆ. ಆ ಉದ್ದೇಶಕ್ಕೆ ಮಾರ್ಕೆಟ್ 1 ವಾರ 2 ವಾರ ಅಪ್ ಆಗಿದೆ ಅನ್ನೋದು ಬಿಟ್ರೆ ಆದರೂ ಮೇಲೆ ಹೋಗಲು ಬಹಳಷ್ಟು ಕಷ್ಟ ಇದೆ. ತಾತ್ಕಾಲಿಕ ಮೇಲೆ ಹೋಗುವ ಎಸ್ಟಿಮೇಟ್ ಆಗಿದೆ ಹೊರತು ಲಾಂಗ್ ಲೈಫ್ ಮೇಲೆ ಹೋಗಲು ಕಷ್ಟದಿಂದ ಮೇಲೆ ಹೋಗಿದೆ. ಆ ಉದ್ದೇಶದಿಂದ ಮಾರ್ಕೆಟ್ 13/10/2025ರಿಂದ 1 ವಾರ ಮಾರ್ಕೆಟ್ ಬಹಳಷ್ಟು ಗ್ಯಾಪ್ ಡೌನ್ ಆಗಿ ಅಪ್ ಅಂಡ್ ಡೌನ್ ಆಗುತ್ತಲೇ ಇರುತ್ತೆ. ವಾಲಟೈಲ್ ಬಹಳ ಇರುತ್ತೆ. ಇನ್ ಟ್ರೇಡೆ, ವೀಕ್ಲಿ ಟ್ರೇಡೆ, ಸ್ವಿಂಗ್ ಟ್ರೇಡೆ ಮಾಡೋರು ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.